ನಾಯಕ ವಿತ್ ವಿನಾಯಕ ವಿಶೇಷ ಸಂಚಿಕೆ ಫ್ರಮ್ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು. ಪ್ರತಿ ಸಲ ಒಂದು ಇಂಟರ್ವ್ಯೂ ತರ ಒಬ್ರು ವ್ಯಕ್ತಿಯನ್ನ ಕರೆಸ್ತೀವಿ, ಅವ್ರ ಬದುಕನ್ನ ಅರ್ಥ ಮಾಡ್ಕೋತೀವಿ. ಆದ್ರೆ ಈ ಸಲ ಒಬ್ಬ ವ್ಯಕ್ತಿಗೂ ಮೀರಿದ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಗೆ ಬಂದಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಹಲವು ಕೆಲಸಗಳು, ರಿವರ್ ರಿಜುವಿನೇಷನ್ ಪ್ರಾಜೆಕ್ಟ್, ಮತ್ತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಉಚಿತವಾಗಿ ಓದ್ತಾ ಇದ್ದಾರೆ, ಅದಾಗ್ಬೋದು. ಅಥವಾ ಒಂದು ಅದ್ಭುತವಾದ ಕಿಚನ್ ಇದೆ, ಸುಮಾರು 30ರಿಂದ 40 ಸಾವಿರ ಜನ ನಿತ್ಯ ಅಲ್ಲಿ ಬಂದು ಊಟ ಮಾಡ್ತಾರೆ. ಈ ತರ ಹಲವಾರು ವಿಷಯಗಳನ್ನ ನಿಮ್ ಮುಂದೆ ತಗೊಂಡ್ಬರ್ಬೇಕು ಅಂತ ಹೇಳಿ ನಾನು ಬಹಳ ಉತ್ಸಾಹದಲ್ಲಿ ಇವತ್ತು ಬೆಂಗಳೂರಿನ ಈ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ಗೆ ಬಂದಿದ್ದೀನಿ. ಬರ್ತೀರಲ್ಲ? ಬನ್ನಿ, ಒಂದು ಟೂರ್ ಹೊಡ್ಕೊಂಡು ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಮತ್ತೆ ಅವ್ರು ಮಾಡಿರುವಂತಹ ಅದ್ಭುತವಾದ ಕೆಲಸಗಳನ್ನ ತಿಳ್ಕೊಳ್ಳೋಣ. ಒನ್ಸ್ ಅಗೇನ್ ಅ ವಾರ್ಮ್ ವೆಲ್ಕಮ್ ಟು ದ ಸ್ಪೆಷಲ್ ಎಪಿಸೋಡ್ ಆಫ್ ನಾಯಕ ವಿತ್ ವಿನಾಯಕ. ಒಂದು ಆಶ್ರಮ ಅನ್ನೋದು ತುಂಬಾ ಜನರಿಗೆ ಆಸರೆ ಆಗತ್ತೆ, ಕೆಲವರಿಗೆ ಬದುಕಿಗೆ, ಇನ್ ಕೆಲವರಿಗೆ ಜ್ಞಾನಕ್ಕೆ. ಈ ಆಶ್ರಮದಲ್ಲಿ ತುಂಬಾ ಜನರಿಗೆ ಜ್ಞಾನವನ್ನು ಹರಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶ ರೈತರ ದೇಶ ಅಂತ ಹೇಳ್ತಾರೆ, ಆದ್ರೆ ಇತ್ತೀಚೆಗೆ ನಮ್ಮ ದೇಶದ ರೈತರಿಗೆ ಸಾಕಷ್ಟು ಹೊಸ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡುವಂತ ಪ್ರಯತ್ನವನ್ನ ಈ ಆಶ್ರಮದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪರ್ಮಾಕಲ್ಚರ್ ನ ಹೆಡ್ ಮಾಡ್ತಾ ಇರ್ತಕ್ಕಂಥ ಬಿನಯ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಬಹಳ ಖುಷಿ ಆಗ್ತದೆ ನೀವು ಮಾಡಿರೋ ಇಕೋಸಿಸ್ಟಮ್. ಈ ಪರ್ಮಾಕಲ್ಚರ್ ಅಂದ್ರೆ ಏನ್ ಹೇಳಿ ಸರ್, ದಯವಿಟ್ಟು ತುಂಬಾ ಜನರಿಗೆ ಗೊತ್ತೇ ಇಲ್ಲ ಇದೇನಂತ. ಪರ್ಮಾಕಲ್ಚರ್ ಅಂದ್ರೆ ಏನಂದ್ರೆ ಟರ್ಮಿನಾಲಜಿ ತರ ಏನು ಎರಡು ಬೇರೆ ಶಬ್ದ ಇದೆ, ಪರ್ಮನೆಂಟ್ ಮತ್ತೆ ಅಗ್ರಿಕಲ್ಚರ್. ಲೈಕ್ ಶಾರ್ಟ್ ಮಾರಿ ಒಂದು ಟರ್ಮಿನಾಲಜಿ ಮಾರಿದ್ದಾರೆ. ಏನೋ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡುವಾಗ ಹೇಳ್ತೀವಿ TQ ಅಂದ್ರೆ ಥ್ಯಾಂಕ್ ಯು, ಏನೋ ಆ ತರ ಒಂದು ಪರ್ಮಾಕಲ್ಚರ್. ಬಟ್ ಕೊನೆಯಲ್ಲಿ ಏನಿದೆ ಅಂದ್ರೆ ನಮ್ಮ ಹಳೆ ಕಾಲ ಅಲ್ಲಿ ಯಾವ್ದು ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ಲು ನಮ್ಮ ತಾತ ಮುತ್ತಾತ ಅಟ್ಲೀಸ್ಟ್ 50 years ಬಿಫೋರ್ ಅಂತ. ಈಗ ನೋಡಿ, ಜನವರಿ 10-15ನೇ ತಾರೀಕಿಂದಾನೆ ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ. ಈ ಬಸಂತ ಋತು ನಿನ್ನೆ ಇತ್ತು ಪೂರ್ಣಿಮೆ, ನಾವು ನೋಡ್ಲಿಲ್ಲ ಬಸಂತ ಋತು. ಪರ್ಯಾವರಣಕ್ಕೆ ಇಷ್ಟು ಬದಲಾವ್ ಆಗ್ತಾ ಇದೆ. ಮನೆಯಲ್ಲಿ ಕೂತ್ಕೊಂಡು ಕಾರಲ್ಲಿ AC ಆನ್ ಮಾಡೋ ಗೊತ್ತಾಗಲ್ಲ, ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಪ್ಲಾಂಟ್ಸ್ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಅಂತ. ಒಂದ್ಸತಿ ಕನ್ಫ್ಯೂಷನ್ ಪ್ಲಾಂಟ್ಸ್ ಅಲ್ಲಿ ಬಂದ್ಬಿಟ್ರೆ ಅಂದ್ರೆ ಹೂವು ಬರಲ್ಲ, ಫಲ ಬರಲ್ಲ, ಊಟ ಮಾರೋದು ಹೇಗೆ? ಸೊ ಪರ್ಮಾಕಲ್ಚರ್ ನಮ್ಮ ಟೆಕ್ನಿಕ್ ಏನಂದ್ರೆ ಪರ್ಯಾವರಣ ಜೊತೆಗೆ ಕೃಷಿಗೆ ಮಾರಿದ್ರೆ ಅದು ಅಲ್ಲೂ ಬದಲಾವಾಗಲ್ಲ, ಈ ಮೈಯಲ್ಲಿ ಶ್ವಾಸದಲ್ಲಿನೂ ಬದಲಾವಾಗಲ್ಲ. ಮತ್ಲವ್ ಅಂದ್ರೆ ಏನೋ ಚೆನ್ನಾಗಿರುತ್ತೆ, ಯಾವಾಗಲೂ ಭೂಮಿಯಲ್ಲಿನೇನೋ ಕ್ಷಯ ಆಗಲ್ಲ, ಉತ್ಪಾದಕ ಶಕ್ತಿಗೆ ಜಲ ಸಂರಕ್ಷಣೆ ಜೊತೆಗಾಗುತ್ತೆ. ಅದೆಲ್ಲ ಫುಲ್ 360 ಡಿಗ್ರಿ ಅಂತ ಅಪ್ರೋಚ್. ನೀವು ಹೇಳಿದ್ರಿ ಪ್ಲಾಂಟ್ಸ್ಗೆ ಕನ್ಫ್ಯೂಸ್ ಆಗತ್ತೆ ಅಂತ. ಈ ಪ್ಲಾಂಟ್ಸ್ ಹೆಂಗ್ ಫೀಲ್ ಮಾಡ್ತವೆ ಅನ್ಸುತ್ತೆ ನಿಮ್ ಪ್ರಕಾರ? ನೋಡಿ, ರಾಮಾಯಣಲ್ಲಿ ಬರೆದಿದ್ದಾರೆ, ಕೋಸ್ ಕೋಸ್ ಪರ್ ಭಾಷಾ ಬದಲೆ ಕೋಸ್ ಕೋಸ್ ಪರ್ ಪಾನಿ. ತುಳಸಿದಾಸ್ ಹಿಂದೆಲ್ಲಿ ಹಾಕಿದೆ, 1 ಕೋಸ್ ಅಂದ್ರೆ 3 ಕಿಲೋಮೀಟರ್. ಎವ್ರಿ 3 ಕಿಲೋಮೀಟರ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಚೇಂಜಸ್ ಅಂತ ಹೇಳ್ತಾರೆ. ಗ್ರೇನ್ಸ್ ಚೇಂಜ್ ಆಗತ್ತೆ. ನೀವು ಸೌತ್ ಕರ್ನಾಟಕದಲ್ಲಿ ಏನ್ ಬೆಳಿತೀರಲ್ವಾ, ನಾರ್ತ್ ಕರ್ನಾಟಕದಲ್ಲಿ ಬೇರೆ ಬೆಳೆಯೋದು ಅಲ್ವಾ, ಮಧ್ಯ ಕರ್ನಾಟಕದಲ್ಲಿ ಬೇಳೆ ಬೆಳೆಯೋದು. ಭಾಷೆನ ಡಿಫ್ರೆನ್ಸ್ ಇದೆ, ಅಟೈರ್ ಡಿಫ್ರೆಂಟ್ ಇದೆ, ಹಸುಗಳು ಚೇಂಜ್ ಇದೆ, ಭಾಷೆಗೆ ನೀರಿಗೆ ಸ್ವಾದ ಚೇಂಜ್ ಇದೆ. ಹಾಗೆ ಸೀಸನ್ ಪ್ರಕಾರ ಟೈಮಲ್ಲಿ ಸೀಸನ್ ಬಂದಿಲ್ಲ ಅಂದ್ರೆ ಮೆಮರಿ ಎಫೆಕ್ಟ್ ಆಗುತ್ತೆ. ಸೀಡ್ಗೆ ಮೆಮರಿ ಇರುತ್ತೆ. ದಟ್ ಈಸ್ ವೈ ಯು ಹ್ಯಾವ್ ಡಿಫ್ರೆಂಟ್ ಸೀಡ್ಸ್ ಅಟ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ ಅಲ್ವಾ. ನೋಡಿ, ಒಂದು ಹೇಳ್ತಾರೆ 108 108 ದಿಸ್ ಟರ್ಮಿನಾಲಜಿ ಇಸ್ ಆಲ್ ಪರ್ವೇಡಿಂಗ್. 108 ಎಗ್ರೋ ಕ್ಲೈಮೆಟಿಕ್ ಝೋನ್ಸ್ ಇದೆ ನಮ್ಮ ದೇಶದಲ್ಲಿ, ಸರಿನಾ? ಅದು ಸರಿಯಾಗಿ ವರ್ಕ್ ಮಾಡಬೇಕಾದ್ರೆ ಸೀಸನ್ಗೆ ಸರಿ ಟೈಮ್ಗೆ ಬರಬೇಕು. ಬಂದಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಾಗಲ್ಲ. ಸಪೋಸ್ ವಸಂತ ಋತು ಇದ್ದಾಗ ಬಿಸಿಲು ಬಂದ್ಬಿಟ್ರೆ ದೆನ್ ಪ್ಲಾಂಟ್ಸ್ ಗೆಟ್ಸ್ ಕನ್ಫ್ಯೂಷನ್. ಹೇಗಂದ್ರೆ ಹೂವು ಬಡಕ್ಕೆ ಜೋ ಕೆಮಿಕಲ್ ಇದು ರಿಯಾಕ್ಷನ್ ಆಗತ್ತಲ್ವಾ, ದಟ್ ಗೆಟ್ಸ್ ಇಂಪ್ಯಾಕ್ಟೆಡ್. ಸೊ ಹೂವು ಬರಲ್ಲ, ಹೂವು ಬಂದಿಲ್ಲ ಅಂದ್ರೆ ಫ್ರೂಟ್ ಬರಲ್ಲ, ಫ್ರೂಟ್ ಬಂದಿಲ್ಲ ಅಂದ್ರೆ the whole this thing is gone. So ಹಾಗೆ ಇದು if season doesn't work, plant gets confused. ನಮ್ಮ ದೇಶದಲ್ಲಿ ವರ್ಷಕ್ಕೆ 2-3 ಕ್ರಾಪ್ ತೆಗಿತಾ ಇದ್ದಾರೆ. ಆ ಮಣ್ಣಲ್ಲಿ ನಿಜವಾಗ್ಲೂ ಶಕ್ತಿ ಇದೆಯಾ, ಅಥವಾ ನಾವು ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಆಮೇಲೆ ಸಪ್ಲಿಮೆಂಟ್ಸ್ ಎಲ್ಲ ಹಾಕಿ ಬೆಳೆಸ್ತಾ ಇದೀವ? ವಾಟ್ ಇಸ್ ಇಟ್ ಲೈಕ್? ದಟ್ ಈಸ್ ಎ ಫೇಲ್ ಫಾರ್ಮುಲಾ. ನಾವು 60 ವರ್ಷದಿಂದ ಅದು ಕ್ರಾಂತಿ ಬಂದ ಮೇಲೆ, ಗ್ರೀನ್ ರಿವಲ್ಯೂಷನ್ ಬಂದ ಮೇಲೆ ಎಕ್ಸ್ಟರ್ನಲಿ ಇನ್ಪುಟ್ ಹಾಕ್ತಾ ಇದೀವಿ ನಾವು. ವಿ ಪುಟ್ ದಿಸ್ ಅಂಡ್ ವಿ ಟೇಕ್ ದಿಸ್, ಆ ಥರ ಮಾಡಿ ಈಗ ಫೇಲ್ ಆಗಿದ್ವಿ ನಾವು. ಬಾಟಲ್ ನೇಕ್ ಆಗ್ಬಿಟ್ಟಿದೆ. ಬಟ್ ದಟ್ ಫರ್ಟಿಲಿಟಿ ಇಫ್ ಇಟ್ ಗೆಟ್ಸ್ ಇಂಪ್ಯಾಕ್ಟೆಡ್, ಮಣ್ಣಲ್ಲಿ ಫರ್ಟಿಲಿಟಿ ಇಲ್ಲ ಅಂದರೆ ಲಾಂಗ್ ಟೈಮ್ ಇಟ್ ವೋಂಟ್ ವರ್ಕ್. ದಟ್ ಈಸ್ ನಾಟ್ ಸಸ್ಟೈನಬಲ್. ನೋಡಿ, ಅದೇ ಹೇಳಿದ ಶುರುವಾಗಿ ಏನು ಹೇಳಿದರೆ, ನಮ್ಮ ತಾತ ಮುತ್ತಾತ ಹೇಗೆ ಮಾಡಿದ್ರು ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಅವರು ಇದು ಕಾಂಪ್ರಮೈಸ್ ಮಾಡಲಿಲ್ಲ. ಏನಂದರೆ ಆಫ್ ಫ್ಯಾಕ್ಟರ್ ನಾವು ಹೇಳ್ತೀವಿ, ಆಫ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ ಆಸಮ್. ಏನಂದರೆ ಎ ಅಂದರೆ ಏರು, W ಅಂದರೆ ವಾಟರು,
ಮತ್ತೆ ಅರ್ತ್. ದಿಸ್ ಫರ್ಟಿಲಿಟಿ ಆ್ಯಂಡ್ ಪ್ಯೂರಿಟಿ ಆ್ಯಂಡ್ ಫ್ರೆಶ್ನೆಸ್ ಆಫ್ ದೀಸ್ 3 ಎಲಿಮೆಂಟ್ಸ್ ಹ್ಯಾಸ್ ಟು ಬಿ 100% ಯಾವಾಗಲೂ. ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಿದೀರಾ ಅಲ್ವಾ? ಸೊ ಇಲ್ಲೊಂದು ಗೋಶಾಲೆ ಇದೆ, ಇಲ್ಲಿ ಒಂದು ಇಷ್ಟು ದೊಡ್ಡ ದೊಡ್ಡ ಹುಲ್ಗಳಿದೆ, ಬೆಳೆ ಇದೆ. ಸೊ ವಾಟ್ ಇಸ್ ದ ಇಕೋಸಿಸ್ಟಮ್ ಹಿಯರ್? ಅದೇ 360 ಅಪ್ರೋಚ್ ಅಂದ್ರೆ ಏನು? ಹಸು ಇದೆ, ನೀವು ಹೇಳಿದಿರಾ, ಗೊಬ್ಬರ ಬರುತ್ತೆ. ನಮ್ಮ ಹಳೆ ಕಾಲಲ್ಲಿ ಹಸು ಇದ್ದಾಗ ಗೊಬ್ಬರ ಬಗ್ಗೆ ಹಸು ಇತ್ತು ನಮ್ಮ ಹತ್ರ. ನಾಟ್ ಫಾರ್ ಮಿಲ್ಕ್ ವಿ ಡೋಂಟ್ ಕೀಪ್. ಮಿಲ್ಕ್ ಕಮ್ಸ್ ಆನ್ ದ ಥರ್ಡ್ ಪಾಯಿಂಟ್. 5 ಥಿಂಗ್ಸ್ ದಟ್ ಕೌ ಗಿವ್ಸ್. ಮೊದಲನೇ ಗೊಬ್ಬರ, ಮತ್ತೆ ಯೂರಿನ್, ಮತ್ತೆ ಹಾಲು. ಈಗ ಏನಾಗಿದೆ ಅಂದ್ರೆ ದೇ ಶಿಫ್ಟೆಡ್ ದ ಅಟೆನ್ಷನ್ ಫ್ರಮ್ ಗೊಬ್ಬರ ಇಂದ ಹಾಲ್ಗೆ ಅಟೆನ್ಷನ್ ಶಿಫ್ಟ್ ಮಾಡಿದ್ರು. ದಟ್ ಈಸ್ ವೈ ಎಕ್ಸ್ಟರ್ನಲ್ ಫರ್ಟಿಲೈಸರ್ ಅಲ್ಲಿ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದೆ. ನಾವೇನ್ ಮಾಡ್ತೀವಿ, ಇದ್ರಲ್ಲಿ ಗೊಬ್ಬರ ಬರುತ್ತಲ್ವಾ, ವಿದಿನ್ 24 hours ನಿಮಗೆ ಗೊಬ್ಬರ ಸಿಗ್ಬಿಡುತ್ತೆ. ವಾಟ್ ಈಸ್ ಗ್ರೀನ್ ನೌ, ಆಫ್ಟರ್ 24 hours ಇಟ್ ಈಸ್ ಗೊಬ್ಬರ. ಫಾಸ್ಟೆಸ್ಟ್ ಕನ್ವರ್ಷನ್. ಆ ಗೊಬ್ಬರದಿಂದ ಹಾಕಿದ್ರೆ, ಆಸ್ಟ್ರೇಲಿಯಾ ಅಲ್ಲಿ ಒಂದು ಸೈಂಟಿಸ್ಟ್ ಪಬ್ಲಿಷ್ ಮಾಡಿದ್ರು, ಫಾರ್ ಎ ಪ್ಲಾಂಟ್ ಟು ಗ್ರೋ ಇಟ್ ನೀಡ್ಸ್ 108 ಎಲಿಮೆಂಟ್ಸ್ ಇನ್ ಎಡಿಬಲ್ ಫಾರ್ಮ್ ಫ್ರಮ್ ದ ಸಾಯಿಲ್. Indian cow, that Bos indicus, gobra alli, exactly there are 108 elements. So when you put the cow dung, nothing else is needed for the plant. ಇಲ್ಲಿ ಎಷ್ಟು ಜಾತಿ ಹಸುಗಳಿದೆ? ಇಲ್ಲಿ 19 ಆಗಿದೆ. ವಾವ್. ಅದರಲ್ಲಿ ನಮ್ ತಳಿ ಯಾವುದು? ಕರ್ನಾಟಕದ ತಳಿ ಯಾವುದು ಸರ್? ಕರ್ನಾಟಕದ ಹಳ್ಳಿಕರ್ ಇದೆ, ಅಮೃತ್ ಮಹಲ್ ಇದೆ, ಮಲ್ನಾಡ್ ಗಿಡ್ಡ ಇದೆ. ಸೊ ಈ ಮತ್ತೆ ಎಲ್ಲ ಸ್ಟೇಟ್ ಇಂದ ನಾವು ತರ್ತಾ ಇದೀವಿ. ಖಿಲ್ಲಾರಿನ್ ಇದೆ, ಅಮೃತ್ ಮಹಲ್ ತರಬೇಕು. ಮತ್ತೆ ಇದು ವೆಚ್ಚೂರ್ ಇದೆ, ತಮಿಳ್ನಾಡುವಿಂದ ಕಾಂಗೇಯಂ ಇದೆ, ಎಲ್ಲ ಬರ್ತಾ ಇದೆ. ಸೊ ಎಲ್ಲ ದೇಸಿ ತಳಿಗಳೇ? ಎಲ್ಲ ದೇಶಿ ತಳಿಗಳು. ನಮ್ಮ ದೇಶದಲ್ಲಿ ಇರೋದು 43 ರಿಜಿಸ್ಟರ್ಡ್ ದೇಶಿ ತಳಿ. ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ವಿ ಹ್ಯಾಡ್ ಮೋರ್ ದೆನ್ 100. ಅಂಡ್ ವಿ ಹ್ಯಾವ್ ಲಾಸ್ಟ್ ಆಲ್ ಮೋರ್ ದೆನ್ 50-60% ನಾವು ತಳಿ ಮಿಸ್ ಆಗ್ಬಿಟ್ಟಿದೆ, ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆ. ಸೊ ರಿಜಿಸ್ಟರ್ಡ್ ಅಲ್ಲಿ 43 ಅಲ್ಲಿ ಗುರುಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಲ್ಲ ತಳಿ ಇಲ್ಲಿ ಸ್ಟೋರ್ ಮಾಡೋಣ, ಅವ್ರಿಗೆ ಸ್ವಲ್ಪ ಹೆಚ್ಚಾಗೋಣ, ಅದು ವೆರಿ ನೈಸ್, ಬ್ರೀಡಿಂಗ್ ಅಂತ. ಸೊ ಒಂದು ಗೋಶಾಲೆಯ ಇಂಪಾರ್ಟೆನ್ಸ್ ಏನಾಗುತ್ತೆ ಸರ್? ಈಗಿನ ಕಾಲದಲ್ಲಿ ತುಂಬಾ ಜನ ಅದನ್ನ ಬರೀ ಒಂಥರ ಧಾರ್ಮಿಕವಾಗಿ ಸಾಂಕೇತಿಕವಾಗಿ ನೋಡ್ತಾರೆ, ಅಥವಾ ಡೈರಿ ಅಂತ ನೋಡ್ತಾರೆ. ಬಟ್ ಒಂದು ಗೋಶಾಲೆಗೆ ಇರುವಂತಹ ಇಕೋಸಿಸ್ಟಮ್ ಏನು ಸರ್? ನೋಡಿ, ನಾನು ಬಂದಿದ್ದೀನಿ ಬಿಹಾರಿಂದ, ಸರಿನಾ? ಇಲ್ಲಿ ಬಂದು ಆಲ್ಮೋಸ್ಟ್ 20 ವರ್ಷ ಆಯ್ತು. ಓನ್ಲಿ ಇನ್ ದಿಸ್ ಸ್ಟೇಟ್ ಕಾವ್ ಇಸ್ ಕಾಲ್ಡ್ ಧನ, ಗೋಧನ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿ ಹೋದ್ರೆ ಹೇಳ್ತೀವಿ, ಇಷ್ಟು ದನ ಇದೆ ನಿನ್ನ ಹತ್ರ ಅಂತ. ಧನ ಅಂದ್ರೆ ಹಿ ಈಸ್ ಟೆಲ್ಲಿಂಗ್ ಅಬೌಟ್ ದ ಕೌಸ್. ದಟ್ ಸಂಸ್ಕೃತ್ ವರ್ಡ್ ಕೌ ಆಲ್ಸೋ ಮೀನ್ಸ್ all the 4 other elements. It also means water, it also means earth, it also means this thing, air and fire. It also means jnana. It also means guru. So hasu iddaga ನೋಡಿ, ಇದು ಹಸುಗೆ ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ ಕೃಷ್ಣಾಗ ನೋಡಿದ್ರೆ ಗೊತ್ತಾಗತ್ತೆ. Those who had cows, he got the name Gopal. If you have dogs, if you have meke, if you have buffaloes, you don't get the name. But if you have cows, you got the name Gopal. ಹಸು ಪ್ರೆಸೆನ್ಸ್ ಇಂದಾನೆ ಸುಖ ಬರೋದು. ನಮ್ಮ ದೇಶದಲ್ಲಿ ಫಾರ್ಮರ್ ಜೊತೆ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವ್ರಿಗೆ ಹಸುಗೆ ಬಿಟ್ಬಿಟ್ರು, ಸೀಮೆ ತಂದ್ಬಿಟ್ರು. ಕಾಸು ಬಂದಾಗ ಬರೀ ಧನಲಕ್ಷ್ಮಿಯಿಂದ ಆಗಲ್ಲ, ಅಷ್ಟಲಕ್ಷ್ಮಿ ಬೇಕು. ನಮ್ಮ ಹಸುವಲ್ಲಿ ಇಂದ ಅಷ್ಟಲಕ್ಷ್ಮಿ ಬರುತ್ತೆ. ನೋಡಿ ಏನು ಹೇಳ್ತಾರೆ ಗೊತ್ತಾ, ಗೋಮಯ ಬಸತೆ ಲಕ್ಷ್ಮಿ ಅಂತ ಹೇಳ್ತಾರೆ. ಗೋಮಯ ಅಂದ್ರೆ ಏನು? ಗೊಬ್ಬರ. ಆಮೇಲೆ ಏನು, ಘೃತಂ ವರ್ಧತೆ ಬುದ್ಧಿ ಹೇಳ್ತಾರೆ, ಕ್ಷೀರಂ ಆಯು ವರ್ಧತೆ ಹೇಳ್ತಾರೆ. ಘೀ ಖಾಯತೋ ಯು ಗೆಟ್ ಮೋರ್ ಆಫ್ ಇಂಟೆಲಿಜೆನ್ಸ್ ಆ್ಯಂಡ್ ದಟ್ ಮಿಲ್ಕ್ ಇನ್ಕ್ರೀಸಸ್ ಯುವರ್ ಲೈಫ್ ಸ್ಪ್ಯಾನ್. ನಮ್ಮ ಹವನಲ್ಲಿ ಗೊಬ್ಬರ, ಹಸು ಗೊಬ್ಬರ ಇಂದಾನೆ ಹವನ ಶುರು ಆಗೋದು ಅಲ್ವಾ? ವೇದಲ್ಲಿ 3 ಟರ್ಮಿನಾಲಜಿ ಜಾಸ್ತಿ ಬಂದಿದೆ, ಇಂದ್ರ ಮತ್ತೆ ಅಗ್ನಿ ಮತ್ತೆ ಹಸು. ಎಲ್ಲ ವರ್ಡ್ಸು 4ನೇ ನಂಬರಿಂದ. ಸೊ ಹಸು ಇಸ್ ದ್ಯಾಟ್ ಇಂಪಾರ್ಟೆಂಟ್. ಓನ್ಲಿ ವೆನ್ ಯು ಹ್ಯಾವ್ ಇಟ್, ಮನೆಯಲ್ಲಿ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಕಿ ಹಸುವಿಂದಾಗ ಬರೀ ಹಾಲು ಬರ್ತಾ ಇಲ್ಲ, ಬರೀ ಗೊಬ್ಬರ ಬರ್ತಾ ಇಲ್ಲ, ಬರೀ ಗೋಮೂತ್ರ ಬರ್ತಾ ಇಲ್ಲ, ಸುಖ ಬರ್ತಾ ಇದೆ ಅಂತ. ಕಲ್ಪತರು ಅಂತ. ಸೊ ಇವಾಗ ಹೇಳಿ ಸರ್, ತುಂಬಾ ಜನ ಈಗಿನ ಕಾಲದಲ್ಲಿ ಹಾಲು ಕುಡಿಬಾರ್ದು, ಹಾಲು ಮನುಷ್ಯ ಕುಡಿಯೋದಿಕ್ಕೆ ಅಂತ ಮಾಡಿರೋದಲ್ಲ, ಅದು ಹಸುಗಳಿಗೆ ಅಂತಾರೆ. ಅದಕ್ಕೆ ತಾವೇನು ಹೇಳಕ್ ಇಷ್ಟಪಡ್ತೀರ? ನೋಡಿ, ಈ ರೂಲು ವೆಸ್ಟ್ ಇಂದ ಬಂದಿದೆ. they call it vegan and all that. ಹಸು ನಮ್ಮ ಜೀವನ ಶುರುವಾಗಿದೆ ತಾಯಿ ಹಾಲಿಂದಾನೆ. ಸೊ there is nothing called lactose intolerance. ಬಟ್ ಹಸುವಿನ ಹಾಲ್ಗೂ ತಾಯಿ ಹಾಲ್ಗೂ ವ್ಯತ್ಯಾಸ ಇರತ್ತಲ್ಲ ಸರ್? ಸಿಮಿಲಾರಿಟಿ, ಕ್ಲೋಸೆಸ್ಟ್ ಟು ದ ಹಸು, ಅದು ಮದರ್ಸ್ ಮಿಲ್ಕ್ ಈಸ್ ದ ಹಸು ಮಿಲ್ಕ್. ಮೋರ್ ದೆನ್ 1 ಡಜನ್ ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ ಲೈವ್. ತಾಯಿಗೆ ಹಾಲು ಇರಲಿಲ್ಲ ಡೆಲಿವರಿ ಆದಮೇಲೆ. ಸೊ ಮಕ್ಕಳಿಗೆ ಡಾಕ್ಟರ್ನ ಹೇಳಿದರು, ಹಳ್ಳಿಕರ್ಗೆ, ಮಲ್ನಾರ್ ಗಿಡ್ಡಾಗೆ, ಲೋಕಲ್ ತಳಿಗೆ ಹಾಲು ಕೊಡು. ಮೊದಲನೇ ದಿವಸದಿಂದ ಆ ಮಗುಗೆ ಹಸು ಹಾಲು ಕೊಡ್ತಾ ಇದ್ದಾನೆ. ಆ್ಯಂಡ್ ಇಫ್ ಯು ಲುಕ್ ಅಟ್ ದ್ಯಾಟ್ ಯು ಫೀಲ್ ಜೆಲಸ್, ಈ ಥರ ಮಗು ನನ್ನ ಮನೆಗೆ ಇರಬೇಕು ಅಂತ.
ಸೊ ದೇರ್ ಇಸ್ ನಥಿಂಗ್ ಲೈಕ್ ದಿಸ್. ಎರಡನೇ ಏನಂದರೆ, ಹಸು ಡೆಲಿವರ್ ಆದಮೇಲೆ ಇಷ್ಟು ಹಾಲು ಬರುತ್ತೆ ಗೊತ್ತಾ? ಮಚ್ ಮಚ್ ಮೋರ್ ದೆನ್ ದ ವಾಟ್ ಕಾಫ್ ಕ್ಯಾನ್ ಡ್ರಿಂಕ್. ಎಲ್ಲ ಹಾಲು ಅವ್ನು ಕುಡ್ಬಿಟ್ರೆ ದಿಸ್ ಲೈಫ್ ಥ್ರೆಟ್ನಿಂಗ್. ಸೊ ವಾಟ್ ಡು ಯು ಡೂ ವಿತ್ ದಟ್ ಮಿಲ್ಕ್? ನಂಗೆ ತಮ್ಮಲ್ಲಿ ಇಷ್ಟ ಆಗಿದ್ದು ಮತ್ತೊಂದು ಕ್ವಾಲಿಟಿ ಏನು ಅಂದ್ರೆ, ಬಿಹಾರಿಂದ ಬಂದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ಐ ಡೋಂಟ್ ನೋ, ಚಾನ್ಸ್ ನಮ್ಮ ಕನ್ನಡ ಸ್ವಲ್ಪ ತಲೆ ಮೇಲೆ ಹೋಗ್ಬಿಡತ್ತೆ ಕೇಳಿಸುತ್ತೆ. ಪರವಾಗಿಲ್ಲ. ಸೊ आप बहुत सारा नॉर्थ इंडियंस है यहाँ पे रहे, उनको कन्नड़ा के बारे में और कन्नड़ा सीखने के बारे में क्या बोल, व्हाट डू यू लाइक? मुझे कन्नड़ा सीखने के लिए कभी प्रयास नहीं करना पड़ा. हमारी जो मातृभाषा, मैं अंग देश से आता हूँ, अंगिका है हमारी भाषा, तो मैं अंग्रेजी बात कर लेता हूँ, कन्नड़ा बात कर लेता हूँ, बाकी 3-4 भाषाएं समझ लेता हूँ. मुझे प्रयास नहीं करना पड़ा. अभी एक बात है कि जिस जगह पर आप रहते हैं, अगर वहाँ की भाषा बोलते हैं ना, तो अपनापन ऑटोमेटिक होता है. तो यहाँ अगर आपको संस्कृत का थोड़ा भी ज्ञान है तो साउथ की सारी भाषाएं समझ में आएंगी. टॉप इज कन्नड़ा. इतना आसान है, खाली ध्यान से सुने तो आपको आधी चीज़ समझ में आ जाएगी. हाँ, लेकिन अंदर से ये होना है कि मुझे ना कन्नड़ा समझना है, सीखना है. तब अगर आप थोड़े से वॉल लेकर चल रहे हैं कि नहीं कन्नड़ा नहीं, मलयालम नहीं, हिंदी नहीं, तब फिर वो अलग बात है. बट मुझे तो तकलीफ नहीं हुई सीखने में. कभी मुझे पढ़ना लिखना नहीं आता, लेकिन मैं कन्नड़ में तो कोर्स भी ले लेता हूँ. और हम खाते यहाँ, कमाते यहाँ, पीते यहाँ, और हमारा जिंदगी भी यही बनाते हैं. सुलभ हो जाएगा अगर यहाँ की भाषा पकड़ इतना जो ये स्टेट, ये भूमि हमको कर रहे हैं, बिल्कुल वापस हम कुछ करना है. हाँ हाँ हाँ. What can you do in return is respecting localites, respecting local language. ಚಾಣಕ್ಯ said culture has 5 pillars. ಮೊದಲನೇ ಭಾಷಾ, ಆಮೇಲೆ ವೇಷ, ಆಮೇಲೆ ಭೋಜನ, ಆಮೇಲೆ ಭಜನ, ಆಮೇಲೆ ಭಕ್ತಿ. क्या बात है, है ना? So ಭಾಷಾ ಮೊದಲನೇ. If you speak, if you are not attached to your tongue, the local tongue, what you lose is the vesh. Attire will change. Look at now what the kids of both the genders are wearing. It's same. And then bhojan badal jayega. See what we are eating, the fast food, and then bhajan और भक्ति गई तेल लेने. So संस्कृति के पिलर कमजोर है, तो भाषा फर्स्ट है, हमको पकड़ के रखना चाहिए. और इट कुड बी एनीथिंग, एज लॉन्ग एज इट इज नॉट इंग्लिश, इट्स योर मदर टंग. जहाँ भी हम भारत में जन्म लिए, हमारी अपनी भाषा है, उसको हम बोलते हैं. इसका माने ये नहीं कि हम दूसरा नहीं देखें, सब भारत की भाषा है, इसमें से कोई विभेद होना ही नहीं चाहिए. मेरा personally मानना है. Fantastic. It was great talking to you, Binay ji, and I'll certainly come back and learn more from you. ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದು, ನಿಮ್ಮ ಜೊತೆಗೆ ಅಗ್ರಿಕಲ್ಚರ್ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚು ಜನ ಇಲ್ಲಿ ಬಂದು ಇವರಿಂದ ಕಲಿಬೋದು ಅಂತ ಹೇಳ್ತಾ ಬನ್ನಿ ನಮ್ಮ ಈ ಟೋರ್ನ ಹಾಗೆ ಮುಂದುವರ್ಸೋಣ. ಈಗಿನ ಕಾಲದಲ್ಲಿ ವೇದ ಕಲಿಯಕ್ಕೆ ಯಾರು ಬರ್ತಾರೆ ಸರ್? ಸ್ವಲ್ಪ ಮಟ್ಟಿಗೆ ವೇದ ಅಂದ್ರೆ ಏನು ಅಂತ ಒಂದು ಮಟ್ಟಿಗೆ ಐಡಿಯಾ ಇದ್ದವರು ಯಾರಾದ್ರೂ ಬರ್ತಾರೆ. ಇಲ್ಲಿ ನಮ್ಮ IITians ಮಕ್ಕಳಿದ್ದಾರೆ, ಸೈಂಟಿಸ್ಟ್ಗಳ ಮಕ್ಕಳಿದ್ದಾರೆ. ಸೊ ಹಾಗಾಗಿ ವೇದ ಎಜುಕೇಶನ್ ಅನ್ನುವಂಥದ್ದು ಬೇರೆ ಎಲ್ಲೂ ಎಕ್ಸೆಲ್ ಮಾಡ್ಲಾರ್ದಂಥವ್ರು ಬಂದು ಓದುವಂತಹ ಕ್ಷೇತ್ರ ಅನ್ನುವಂಥದ್ದಿಲ್ಲ, ಸುಳ್ಳಾಗಿದೆ. ಎಲ್ಲ ಬ್ಯಾಕ್ಗ್ರೌಂಡ್ಸ್ ಬರ್ತಾರೆ.